ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹಲವು ನಾಯಕ ನಟರಿದ್ದಾರೆ. ಅವರ ನಟನೆಯ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ. ಇದೀಗ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟ ಕೇವಲ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕರಾಗಿಯೂ ಕೂಡ ನಮಗೆ ಒಂದಷ್ಟು ಸಿನಿಮಾಗಳನ್ನ ಕೊಟ್ಟು ರಂಜಿಸಿದ್ದಾರೆ. ಅದ್ಯಾರು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಕನ್ನಡದ ಬ್ಲ್ಯಾಕ್ ಕೋಬ್ರಾ ಅಂತ ಅವರನ್ನ ಕರೀತಾರೆ. ಅವರೇ ದುನಿಯಾ ವಿಜಯ್ ಅವರು. ಮೊದಲಿಗೆ ಇವರ ಒಂದು ವೃತ್ತಿ ಜೀವನ ಯಾವ ರೀತಿಯಾಗಿ ಶುರುವಾಯಿತು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇವರು ಮೊದಲಿಗೆ ಸಾಹಸ ದೃಶ್ಯಗಳಲ್ಲಿ ಸೈಡ್ ರೋಲ್ ಅನ್ನ ಮಾಡ್ತಿದ್ರು. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಫೈಟಿಂಗ್ ಸೀನ್ಸ್ ಏನಿರುತ್ತೆ ಅಲ್ಲಿ ನಾಯಕ ನಟನಿಗೆ ಡಿಫಿಕಲ್ಟ್ ಆಗುವಂತಹ ಒಂದಷ್ಟು ಫೈಟ್ಸ್ ಗಳನ್ನ ಡೂಪ್ ಅಂತ ಹೇಳಿ ಮಾಡ್ತಾರೆ. ಆ ಡೂಪ್ ಅನ್ನ ಇವರು ಮಾಡ್ತಿರ್ತಾರೆ, ಯಾರು? ದುನಿಯಾ ವಿಜಯ್ ಅವರು. ಅದರ ಮೂಲಕ ಅವರಿಗೆ ಒಂದು ಸಣ್ಣ ಪಾತ್ರ ಸಿಗುತ್ತೆ. ಜೋಗಿ ಸಿನಿಮಾದಲ್ಲಿ ಇವರು ನಟನೆ ಮಾಡಿದ್ದಾರೆ, ಹಾಗೂ ಯೋಗರಾಜ್ ಭಟ್ ಅವರ ನಿರ್ದೇಶನದ ರಂಗ SLC ಸಿನಿಮಾದಲ್ಲೂ ಕೂಡ ಇವರು ಒಂದು ಸೈಡ್ ರೋಲ್ ಮಾಡಿದ್ದಾರೆ. ಸೈಡ್ ರೋಲ್ ಅಂದ್ರೂ ಕೂಡ ಒಂದು ವಿಲನ್ ಪಾತ್ರದಲ್ಲಿ ಸೈಡ್ ಅಲ್ಲಿ ಒಂದು ಫೈಟಿಂಗ್ ಸೀನ್ಸ್ ಅಥವಾ ಒಂದು ವಿಲನ್ ಓರಿಯೆಂಟೆಡ್ ಸೀನ್ಸ್ ಏನಿರುತ್ತೆ ಅದರಲ್ಲಿ ಅವರು ಶುರು ಮಾಡ್ತಾರೆ ಅವರ ಆಕ್ಟಿಂಗ್ ಜರ್ನಿಯನ್ನ. ಮೊದಲಿಂದಲೂ ಕೂಡ ಇವರಿಗೆ ಒಂದು ಫೈಟ್ಸ್ ಆಗಿರಬಹುದು, ಆಕ್ಷನ್ ದೃಶ್ಯಗಳು, ಇದ್ರ ಮೇಲೆ ಬಹಳಷ್ಟು ಆಸಕ್ತಿ ಇರುತ್ತೆ. ಹೀಗಾಗಿ ಅವರ ಒಂದು ವೃತ್ತಿ ಜೀವನನ ಅದರಿಂದನೇ ಶುರು ಮಾಡ್ಕೊಳ್ತಾ ಬರ್ತಾರೆ ದುನಿಯಾ ವಿಜಯ್ ಅವರು. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬ್ರೇಕ್ ಅಂತ ಸಿಗುತ್ತಲ್ಲ, ಅದೇ ರೀತಿ ದುನಿಯಾ ವಿಜಯ್ ಅವರ ಜೀವನದಲ್ಲೂ ಒಂದು ಬ್ರೇಕ್ ಅಂತ ಸಿಕ್ತು. ನಾವೆಲ್ಲರೂ ಕೂಡ ಅವರನ್ನ ದುನಿಯಾ ವಿಜಯ್ ಅಂತ ಕರಿತೀವಿ. ಅವರ ಹೆಸರು ವಿಜಯ್ ಕುಮಾರ್ ಆಗಿರುತ್ತೆ, ಆದ್ರೆ ನಾವು ಅವರನ್ನ ಕರೆಯೋದು ದುನಿಯಾ ವಿಜಯ್ ಅಂತ ಹೇಳಿ. ಯಾಕಂದ್ರೆ ಅವರ ಸಿನಿಮಾ ಏನಿದೆ, ಸೂರಿ ಅವರ ನಿರ್ದೇಶನದ ದುನಿಯಾ ಸಿನಿಮಾ ಏನಿದೆ, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಫೇಮ್ ತಂದ್ಕೊಡ್ತು. ಹೀಗಾಗಿ ಅವರನ್ನ ಎಲ್ಲರೂ ಕೂಡ, ಇಂದಿಗೂ ದುನಿಯಾ ಬಂದು ಎಷ್ಟೋ ವರ್ಷಗಳಾಗಿವೆ, 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ, ಆದ್ರೂ ಕೂಡ ಇವತ್ತು ಕೂಡ ನಮಗೆ ವಿಜಯ್ ಕುಮಾರ್ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ, ದುನಿಯಾ ವಿಜಯ್ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಹೀಗಾಗಿ ಆ ಒಂದು ದುನಿಯಾ ಸಿನಿಮಾದಲ್ಲಿ ಅವರು ಒಂದು ಮುಗ್ಧ ವ್ಯಕ್ತಿಯ ಪಾತ್ರವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಎಲ್ಲರ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ದಾರೆ. ಆ ಸಿನಿಮಾಗೂ ಕೂಡ ಅವರಿಗೆ ಹಲವು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಈ ರೀತಿಯಾಗಿ ದುನಿಯಾ ವಿಜಯಲ್ಲಿ ನಾಯಕ ನಟನಾಗಿ ಶುರು ಮಾಡಿದಂತ ಅವರ ಸಿನಿಮಾ ಜರ್ನಿ ಏನಿದೆ ಅದು ಅಲ್ಲಿ ಶುರುವಾಗಿ ಇದುವರೆಗೂ ಕೂಡ ಬಹಳಷ್ಟು ಸಿನಿಮಾಗಳನ್ನ ಅವರು ಕೊಟ್ಟಿದ್ದಾರೆ, ಹಾಗೂ ಆ ಸಿನಿಮಾಗಳೆಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ. ಅವರು ಕೂಡ ಏಳು ಬೀಳಿನ ಜೀವನವನ್ನ ನೋಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸಿನಿಮಾದ ಆಳ ಅಗಲ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ, ಹಾಗೂ ಸಿನಿಮಾ ರಂಗದಲ್ಲಿ ಬಹಳಷ್ಟು ದಿನ ಅವರ ಒಂದು ಶ್ರಮದಿಂದ ಮೇಲ್ ಬಂದಿದ್ದಾರೆ. ಅದರ ಜೊತೆಗೆ ಇದೀಗ ಮತ್ತೊಂದು ವಿಚಾರ ಏನು ಅಂದ್ರೆ, ದುನಿಯಾ ವಿಜಯ್ ಅವರು ಕೇವಲ ನಟನಾಗಿ ಮಾತ್ರವಲ್ಲದೆ ಈ ಹಿಂದೆ ಬಿಡುಗಡೆಯಾಗಿದ್ದಂತಹ 2 ಸಿನಿಮಾ ನಮಗೆ ಗೊತ್ತೇ ಇದೆ, ಭೀಮಾ ಹಾಗೂ ಸಲಗ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕೇವಲ ನಟನಾಗಿ ನಮಗೆ ಕಾಣಿಸ್ಕೊಳ್ಳೋದಿಲ್ಲ, ಅದರ ಜೊತೆಗೆ ಅವರು ಡೈರೆಕ್ಷನ್ ಅನ್ನು ಕೂಡ ಮಾಡಿದ್ದಾರೆ. ಅವರದೇ ನಿರ್ದೇಶನ ಹಾಗೂ ಅವರದೇ ನಟನೆಯಲ್ಲಿ ಮೂಡಿಬಂತಹ 2 ಸಿನಿಮಾಗಳು, ಸಲಗ, ಭೀಮಾ, 2 ಸಿನಿಮಾಗಳು ಕೂಡ ಕನ್ನಡಿಗರ ಮನಸ್ಸು ಗೆದ್ದೋದ್ರಲ್ಲಿ ಯಶಸ್ಸನ್ನ ಗಳಿಸ್ತು. ಯಾಕಂದ್ರೆ ಆ ಸಿನಿಮಾದ ಕತೆ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂತಾನೆ ಹೇಳ್ಬಹುದು. ಆ ಸಿನಿಮಾದಲ್ಲಿ ಒಂದು ನೀತಿ ಪಾಠವನ್ನು ಕೂಡ ಅವರು ಜನರಿಗೆ ತಂದು ಕೊಡ್ತಾರೆ. ಯಾಕಂದ್ರೆ ಡ್ರಗ್ಸ್ ಉಪಯೋಗಿಸೋದು ಬಹಳ ತಪ್ಪು, ಹಾಗೂ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಹೀಗಾಗಿ ಆ 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಯ್ತು. ಈಗ ಒಂದು ತಲೆಮಾರಿನ ನಟ ಆಗಿ ದುನಿಯಾ ವಿಜಯ್ ಅವರು ಬಂದು ನಮ್ಮನ್ನೆಲ್ಲರನ್ನು ಕೂಡ ತಮ್ಮ ಸಿನಿಮಾಗಳ ಮೂಲಕ ರಂಜಿಸಿದ್ರು. ಇದೀಗ ಮತ್ತೊಂದು ಅವರ ತಲೆಮಾರು ಬರ್ತಾ ಇರುವಂತದ್ದು ಹೌದು. ದುನಿಯಾ ವಿಜಯ್ ಅವರ 2 ಪುತ್ರಿಯರು ಕೂಡ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹೀರೋಯಿನ್ಸ್ ಆಗಿ ಲಾಂಚ್ ಆಗ್ತಾ ಇದ್ದಾರೆ. ಏನಾದ್ರೂ ಸಿನಿಮಾದಲ್ಲಿ ಹೀರೋಯಿನ್ಸ್ ಆಗ್ತಾರೆ, ಸ್ಟಾರ್ ಮಕ್ಕಳು ಹೀರೋಗಳಾಗ್ತಾರೆ ಅಂತ ಹೇಳಿದಾಗ ಬೇರೆ ಯಾರೋ ನಿರ್ದೇಶನ ಮಾಡ್ತಾರೆ, ಯಾರೋ ದುಡ್ಡು ಹಾಕ್ತಾರೆ, ಆ ರೀತಿಯಾಗಿರುತ್ತೆ. ಆದರೆ ದುನಿಯಾ ವಿಜಯ್ ಅವರ ಮಕ್ಕಳಿಗೆ ಈ ರೀತಿ ಆಗಿಲ್ಲ. ಏನು, ದುನಿಯಾ ವಿಜಯ್ ಅವರ ಮೊದಲ ಪುತ್ರಿ ಈಗಾಗಲೇ ಲ್ಯಾಂಡ್ ಲಾರ್ಡ್ ಅನ್ನೋ ಒಂದು ಸಿನಿಮಾದಲ್ಲಿ ಅವರು ನಟನೆ ಮಾಡಿದ್ದಾರೆ. ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ನಟನೆಯ ಪದಾರ್ಪಣೆ ಮಾಡಿದ್ದಾರೆ. ಅದರ ಜೊತೆಗೆ ಇದೀಗ ನಿನ್ನೆ ತಾನೇ ಸಿಟಿ ಲೈಟ್ಸಿನ ಒಂದು ಪ್ರಮುಖ ಹಾಡು ಬಿಡುಗಡೆಯಾಗಿದೆ. ಆ ಒಂದು ಸಿನಿಮಾ ಬಹಳ ವಿಶೇಷ, ಯಾಕಂದ್ರೆ ಈ ಸಿಟಿ ಲೈಟ್ ಸಿನಿಮಾ ಏನಿದೆ, ಆ ಸಿಟಿ ಲೈಟ್ ಸಿನಿಮಾವನ್ನ ದುನಿಯಾ ವಿಜಯ್ ಅವರೇ ನಿರ್ಮಾಣ ಮಾಡಿ ನಿರ್ದೇಶನ ಕೂಡ ಮಾಡಿ, ಆ ಒಂದು ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ಕಾಣಿಸ್ಕೊಂಡ್ರೆ, ದುನಿಯಾ ವಿಜಯ್ ಅವರ 2ನೇ ಪುತ್ರಿ ಮೋನಿಶಾ ವಿಜಯ್ ಅವರು ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಮೂಲಕ ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ಅಧಿಕೃತವಾಗಿ ಮತ್ತೊಂದು ಹೊಸ ನಾಯಕಿಯ ಎಂಟ್ರಿ ಆಯಿತು ಅಂತಾನೆ ಹೇಳಬಹುದು. ಇದಕ್ಕೆ ದುನಿಯಾ ವಿಜಯ್ ಅವರು ಯಾವ ರೀತಿಯಾಗಿ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡ್ರು ಅಂದ್ರೆ, ಕೇವಲ ಹೀರೋಯಿನ್ ಆಗಿ ಅವರು ಲಾಂಚ್ ಮಾಡಿದ್ದಲ್ಲ, ಮೊದಲಿಂದಲೂ ಕೂಡ ಅವರ ಮಕ್ಕಳಿಗೆ ಅವರು ಆಸಕ್ತಿ ಇತ್ತು ಅಂತ ತಿಳಿದಾಗಿಂದಲೂ ಕೂಡ ಅವರನ್ನ, ಮೋನಿಶಾ ವಿಜಯ್ ಅವರು ಏನು ಇದ್ದಾರೆ, ಅವರು ನ್ಯೂಯಾರ್ಕಿಗೆ ಹೋಗಿ ಒಂದು ಆಕ್ಟಿಂಗ್ ಸ್ಕೂಲಲ್ಲಿ ಆಕ್ಟಿಂಗ್ ಅನ್ನ ಕಲ್ತ್ಕೊಂಡು ಬಂದಿದ್ದಾರೆ ಅಂತ ಕೂಡ ಅವರು ಹೇಳ್ತಾರೆ. ಅಂದ್ರೆ ಏಕಾಏಕಿ ಬಂದು ಆಕ್ಟಿಂಗ್ ಮಾಡ್ತಾ ಇರೋದಲ್ಲ, ಅದಕ್ಕೆ ಪೂರ್ಣ ಪ್ರಮಾಣವಾಗಿ ತಯಾರಾಗಿ ಬರಬೇಕು. ಯಾವ ರೀತಿಯಾಗಿ ದುನಿಯಾ ವಿಜಯ್ ಅವರು ಕೂಡ ಸಿನಿಮಾ ರಂಗಕ್ಕೆ ಬಂದಿದ್ದು ಏಕಾಏಕಿಯಾಗಿ ಅವರು ನಾಯಕನಾದದ್ದಲ್ಲ, ಎಷ್ಟೋ ವಿಭಿನ್ನ ಪಾತ್ರಗಳನ್ನು ಮಾಡಿ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಅದರಲ್ಲಿ ಚೆನ್ನಾಗಿ ನಿರ್ವಹಿಸಿ ಜನಗಳನ್ನ
ಮೆಚ್ಚಿಸಿ, ನಿರ್ದೇಶಕರನ್ನ ಮೆಚ್ಚಿಸಿ, ಅದಾದಮೇಲೆ ಅವರಿಗೆ ಈ ಥರ ಒಂದು ದೊಡ್ಡ ರೋಲ್ ಸಿಕ್ಕಿದ್ದು, ದುನಿಯಾ ಅನ್ನೋದೊಂದು ಸಿಕ್ಕಿದ್ದು, ಅದಾದಮೇಲೆ ಚಂಡಾ ಸಿನಿಮಾ ಮಾಡಿದ್ರು, ಹಾಗೂ ಜಂಗ್ಲಿ ಸಿನಿಮಾ ಮಾಡಿದ್ರು, ಇನ್ನೂ ಹಲವು ಸಿನಿಮಾಗಳನ್ನು ಅವರು ಮಾಡಿದ್ರು ಹಾಗೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಇದು ಮತ್ತೊಂದು ವಿಚಾರ ಏನು ಅಂದರೆ, ದುನಿಯಾ ವಿಜಯ್ ಅವರು ಕನ್ನಡದಲ್ಲಿ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಗೊತ್ತಿಲ್ಲದೆ ಇರೋ ಸೈಡ್ ಆಫ್ ವಿಜಯ್, ಅದು ನಮಗೆ ಅನಾವರಣ ಆಗಿದ್ದು ಯಾವಾಗ ಅಂದರೆ ಅವರ ಒಂದು ನಿರ್ದೇಶನದ ಸಿನಿಮಾಗಳನ್ನ ನೋಡಿದಾಗ. ಹಾಗಾದರೆ ಒಬ್ಬ ನಟನಲ್ಲಿ ಇಷ್ಟು ಒಳ್ಳೆಯ ನಿರ್ದೇಶನಕ ಕೂಡ ಇದಾನ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಮೂಡುವಂಥ ರೀತಿ ಅವರು ಆ ಸಿನಿಮಾವನ್ನು ತೆರೆಗೆ ತಗೊಂಡು ಬಂದರು. ಇದೀಗ ಮತ್ತೆ ಅವರದೇ ನಿರ್ದೇಶನದಲ್ಲಿ ಅವರ ಮಗಳ ಸಿನಿಮಾ ಬರ್ತಾ ಇದೆ. ಮೊದಲನೇ ಪುತ್ರಿಯ ಸಿನಿಮಾದಲ್ಲಿ ಅವರು ಜೊತೆಯಾಗಿ ನಿಂತು ಆ ಸಿನಿಮಾದಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ರು. ಲ್ಯಾಡ್ ಲಾಂಡ್ ಸಿನಿಮಾದಲ್ಲಿ ನಾವೇನು ನೋಡಿದ್ವಿ, ಒಂದು ಕಡೆ ದುನಿಯಾ ವಿಜಯ್ ಅವ್ರು ಕಾಣಿಸ್ಕೊಳ್ತಾರೆ, ಜೊತೆಗೆ ರಚಿತಾ ರಾಮ್ ಅವ್ರು ಕಾಣಿಸ್ಕೊಳ್ತಾರೆ. ಅದರೊಟ್ಟಿಗೆ ಅವರ ಮಗಳು ಕೂಡ ಒಂದು ರೀತಿಯಾಗಿ ಒಂದು ಸಣ್ಣ ಪಾತ್ರ ಅಲ್ಲ, ಅದು ಆ ಪಾತ್ರಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ ಆ ಸಿನಿಮಾದಲ್ಲಿ. ಒಂದು ಕಡೆ ದೊಡ್ಡ ಮಗಳ ಜೊತೆಯಾಗಿ ನಿಂತು ಆ್ಯಕ್ಟಿಂಗನ್ನು ಕಲಿಸ್ಕೊಟ್ರು, ಅಂದರೆ ಸಿನಿಮಾದಲ್ಲಿ ಮಾಡಿದ್ರು. ಮತ್ತೊಬ್ಬ ಮಗಳಿಗೆ ಏನು ಮಾಡ್ತಿದ್ದಾರೆ ಅಂದರೆ ಅವರೇ ನಿರ್ದೇಶನ ಮಾಡಿ ಅವರ ಒಂದು ವಿಷನ್ಸನ್ನು, ಅವರ ಒಂದು ಡೈರೆಕ್ಷನನ್ನು ಅವರ ಮಗಳಿಗೆ ಹೇಳಿಕೊಟ್ಟು ಆ ಸಿನಿಮಾವನ್ನು ಬಹಳ ಚೆನ್ನಾಗಿ ತೆರೆ ಮೇಲೆ ತರೋದಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಟಿ ಲೈಟ್ಸ್ ಸಿನಿಮಾದ 2 ಹಾಡುಗಳು ಬಿಡುಗಡೆ ಆಗಿದೆ. ಒಂದು ಭಾವ ಭಾವ ಅನ್ನೋ ಒಂದು ಹಾಡಾಗಿರ್ಬೋದು, ಮತ್ತೊಂದು ಈ ಸಿನಿಮಾದ ಕಂದಮ್ಮ ಕಂದಮ್ಮ ಹಾಡು ಕೂಡ ಬಿಡುಗಡೆಯಾಗಿದೆ. ಈ ಮೂಲಕ ದುನಿಯಾ ವಿಜಯ್ ಅವರು ಹೇಳೋದೇನು ಅಂದರೆ, ತಾವು ನಟಿಸಿದಂತಹ ಸಿನಿಮಾಗಳಿಗೆ ಯಾವ ರೀತಿಯಾಗಿ ಅವರ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರು, ಇಷ್ಟು ದಿನ ಅವರು ಸಿನಿರಂಗಕ್ಕೆ ಬಂದು ಬಹಳಷ್ಟು ವರ್ಷಗಳಾಗಿವೆ, ಇಷ್ಟು ದಿನ ಆವಾಗ ದುನಿಯಾದಲ್ಲಿ ಯಾವ ರೀತಿಯಾಗಿ ಕ್ರೇಜ್ ಇತ್ತು, ಯಾವ ರೀತಿಯಾಗಿ ಅಭಿಮಾನಿ ಬಳಗವನ್ನು ಹೊಂದಿದ್ರು, ಅದೇ ರೀತಿಯಾಗಿ ಈಗಲೂ ಕೂಡ ಅವರ ಅಭಿಮಾನಿಗಳ ಬೆಂಬಲವನ್ನು ಹೊಂದಿದ್ದಾರೆ. ಹೀಗಾಗಿ ಅವರ ಇಬ್ಬರು ಮಕ್ಕಳನ್ನು ಕೂಡ ಅವರು ಹೀರೋಯಿನ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಅವರ ಮಕ್ಕಳನ್ನ ಕೂಡ ಕೇಳಿದಾಗೂ ಕೂಡ ಇದು ನಿಮ್ಮ ತಂದೆ ತಾಯಿ ಅವರ ಆಸೆನಾ ಅಥವಾ ನೀವು ಇಷ್ಟಪಟ್ಟು ಬಂದಿರೋದ ಸಿನಿಮಾಗೆ ಅಂತ ಕೇಳಿದಾಗೂ ಕೂಡ ಅವ್ರು ಹೇಳಿದ್ದು, ನಾವು ಚಿಕ್ಕ ವಯಸ್ಸಿನಿಂದಾಗಿಂದನೂ ಒಂದು ಸೆಲೆಬ್ರಿಟಿ ಫ್ಯಾಮಿಲಿ ಅಂತ ಬೆಳೆದಾಗ ಅದು ಆಗೋದು ಸಹಜ. ಯಾಕಂದರೆ ನಾವು ಒಂದು ಸೆಲೆಬ್ರಿಟಿ ಫ್ಯಾಮಿಲಿಲಿ ಬೆಳೀತಾ ಇರಬೇಕಾದ್ರೆ ಆ ಸೆಲೆಬ್ರಿಟಿಗೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಿರ್ತಾರೆ, ಅವರು ಆ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವ ರೀತಿ, ಅವರಿಗೆ ಸಿಗುವಂತಹ ಪ್ರೀತಿ ನೋಡಿದಾಗ ನಮಗೂ ಕೂಡ ಆ ಸೆಲೆಬ್ರಿಟಿ ಫ್ಯಾಮಿಲಿ ಇರೋರಿಗೂ ಕೂಡ ಆ ರೀತಿಯಾಗಿ ನಾವು ಕಾಣಿಸ್ಕೊಳ್ಬೇಕು, ನಮಗೂ ಈ ಪ್ರೋತ್ಸಾಹ ಸಿಗಬೇಕು, ಈ ಒಂದು ಪ್ರಾಮುಖ್ಯತೆ ಸಿಗಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮೋನಿಶಾ ವಿಜಯ್ ಅವರು ಕೂಡ ಅದೇ ಮಾತುಗಳನ್ನು ಹೇಳಿದರು. ಈ ಮೂಲಕ ದುನಿಯಾ ವಿಜಯ್ ಅವರು ಅವರ ಇಬ್ಬರು ಮಕ್ಕಳನ್ನ ಕೂಡ ನಮ್ಮ ಸ್ಯಾಂಡಲ್ವುಡ್ಗೆ ಪರಿಚಯಿಸಿದ್ದಾರೆ. ಜೊತೆಗೆ ಅವರ ಮಗ ಸಾಮ್ರಾಟ್ ವಿಜಯ್ ಅವರು ಕೂಡ ಈ ಹಿಂದೆ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ನಿರ್ವಹಿಸಿದ್ರು. ಈ ಮೂಲಕ ಸಿನಿರಂಗ ಅಂತ ಹೇಳಿದ್ಮೇಲೆ ಯಾರೋ ಒಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ ದೊಡ್ಡ ನಟರ ಮಕ್ಕಳಿಗೆ, ಆದರೆ ಇಲ್ಲಿ 3 ಜನರು ಕೂಡ ಈಕ್ವಲ್ ಆಗಿ ಸಿನಿಮಾ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇನ್ನೇನು ಸಿಟಿ ಲೈಟ್ಸ್ ಸಿನಿಮಾದ 2 ಹಾಡುಗಳು ಬಿಡುಗಡೆಯಾಗಿದೆ. ಯಾವ ರೀತಿಯಾಗಿ ದುನಿಯಾ ವಿಜಯ್ ಅವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು, ಅದೇ ರೀತಿಯಾಗಿ ಅವರ ಮಗಳು ಕೂಡ ಜನರನ್ನ ಸೆಳೆಯೋದ್ರಲ್ಲಿ ಸಫಲರಾಗ್ತಾರ ಅಥವಾ ವಿಫಲರಾಗ್ತಾರ ಅಂತ ನೋಡಬೇಕು. ಮತ್ತೊಂದು ಸಿಟಿ ಲೈಟ್ಸ್ ಸಿನಿಮಾದ ಮತ್ತೊಂದು ಪವರ್ ಏನು ಅಂದರೆ, ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಮನೆಯ ಮೊಮ್ಮಗ ಆಗಿರುವಂತಹ ವಿನಯ್ ರಾಜ್ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಿಂದೆಂದೂ ನೋಡಿರದ ಒಂದು ವಿಭಿನ್ನ ಪಾತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರು ಬಂದಿರೋದು. ಈ ಪಾತ್ರವನ್ನು ಆಯ್ಕೆ ಮಾಡಿರೋದು ಕೂಡ ದುನಿಯಾ ವಿಜಯ್ ಅವರೇ. ಯಾಕಂದರೆ ಆ ಒಂದು ಸಿನಿಮಾ ಕಥೆಯೂ ಕೂಡ ಹಾಗೇ ಇದೆ, ಅಂದರೆ ತುಂಬ ವೇಟೇಜ್ ಇರುವಂತಹ ಪಾತ್ರ. ಅದಕ್ಕೆ ಯಾರು ಸೂಟ್ ಆಗ್ತಾರೆ ಅಂತ ಹೇಳಿದಾಗ ಅದಕ್ಕೆ ಸೂಟ್ ಆಗ್ತಾರೆ ಅಂತ ಹೇಳಿ ಇವರೇ ಆಯ್ಕೆ ಮಾಡಿಕೊಂಡು ವಿನಯ್ ರಾಜ್ಕುಮಾರ್ ಅವರನ್ನು ಅವರ ಮಗಳಿಗೆ ನಾಯಕ ನಟನಾಗಿ ಆಯ್ಕೆ ಮಾಡಿ ಈ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸಿನಿಮಾ ನಿರ್ದೇಶನ ಮಾಡಿರೋದು ಇನ್ನೇನು ತೆರೆಗೆ ಬರುತ್ತೆ. ಯಾವ ರೀತಿಯಾಗಿ ದುನಿಯಾ ವಿಜಯ್ ಅವರು ಮಾಡಿರುವಂತಹ ಸಿನಿಮಾಗಳಾಗಿರಬಹುದು, ಅವರ ಫೈಟ್ಸ್ ಆಗಿರಬಹುದು, ಅವರ ಆ್ಯಕ್ಟಿಂಗ್ ಆಗಿರಬಹುದು, ಇವೆಲ್ಲವೂ ಕೂಡ ಜನರಲ್ಲಿ ಮೆಚ್ಚುಗೆ ವ್ಯಕ್ತ ಆಯಿತು. ಅದೇ ರೀತಿಯಾಗಿ ಅವರ ಇಬ್ಬರು ಮಕ್ಕಳು, ಹೆಣ್ಣು ಮಕ್ಕಳು ಏನಿದ್ದಾರೆ, ಒಬ್ಬರು ಮೋನಿಶಾ ವಿಜಯ್, ಇನ್ನೊಬ್ರು ಮೋನಿಕಾ ವಿಜಯ್ ಅವರು, ಇವರು ಕೂಡ ಯಶಸ್ಸು ಕಾಣ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಿಮಗೆ ಗೊತ್ತಿಲ್ಲದಿರುವಂಥ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.